ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವೆಂಕಟೇಶಯ್ಯನ ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ಹೋಗಿದ್ದಂತಹ ಸಭಾಪತಿ ಶಾಸ್ತ್ರಿಗಳು ಮನೆಗೆ ಹಿಂತಿರುಗಿ ಬರೋಷ್ಟರಲ್ಲಿ ಅವರ ಗೆಳೆಯರಾದ ಸುದರ್ಶನ ಅಯ್ಯಂಗಾರ್ ಬಂದಿರ್ತಾರೆ. ಆನಂತರ ಗೆಳೆಯರಿಬ್ರು ಹೊರಗಡೆ ಮಾತಾಡ್ಕೊಳಕ್ಕೆ ಹೋಗ್ತಾರೆ. ಹಾಗೆ ಹೋದಾಗ ಅವ್ರಿಗೆ ಅಲ್ಲಿ ನಡೆದಿದ್ದ ವಿಚಾರವನ್ನೆಲ್ಲ ಹೇಳಿ, ತಂಗಿಗೆ ಇನ್ನೂ ವರ ಸಿಕ್ಕಿಲ್ಲ, ನಂಗೆ ಅದೇ ಯೋಚನೆ ಆಗಿದೆ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳಿದಾಗ, ಅವಳು ಮದುವೆ ವಿಚಾರ ಆಗಿರ್ಲಪ್ಪ, ಮೊದಲು ಭದ್ರಯ್ಯನ ವಿಚಾರವನ್ನು ಹೇಳು ಅಂತ ಹೇಳಿದಾಗ, ನನಗೆ ವಾಮಾಚಾರ ಏನು ಬರೋದಿಲ್ಲ, ಬಂದಿದ್ದರೆ ಆ ಭದ್ರಯ್ಯನಿಗೆ ಒಂದು ಗತಿ ಕಾಣಿಸ್ಬಿಡ್ಬೋದು, ಆ ಥರ ಶಕ್ತಿ ನನಗಿದೆ, ಆದರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳಿದಾಗ ಸುದರ್ಶನ ಅಯ್ಯಂಗಾರ್ ಯೋಚನೆ ಮಾಡ್ತಾರೆ. ನನಗೆ ಗೊತ್ತಿರೋ ಮುನಿತಾಯಪ್ಪ ಅನ್ನೋನೊಬ್ಬ ಇದ್ದಾನೆ, ಅವನನ್ನು ಹೋಗಿ ನೋಡೋಣ ನಾವು ಅಂತ ಹೇಳಿದಾಗ, ಅಲ್ಲಪ್ಪ, ಕಂಡವರನ್ನ ಮುಂದಕ್ಕೆ ತಳ್ಳಿ ಆಳ ನೋಡೋದು ಸರಿನೇನೋ ಸುದರ್ಶನ ಅಂತ ಸಭಾಪತಿಗಳು ಹೇಳ್ತಾರೆ. ಅಸ್ತ್ರವನ್ನು ಎದುರಿಸೋಕ್ಕೆ ಇನ್ನೊಂದು ಅಸ್ತ್ರ ಬಿಡಲೇಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಅಯ್ಯಂಗಾರ್ ಹೇಳಿದಾಗ, ಅದು ನಿಜ ಅಂತ ಅವ್ರು ಒಪ್ಕೊತಾರೆ. ಅದಕ್ಕೋಸ್ಕರನೇ ಭದ್ರಯ್ಯನನ್ನು ಎದುರಿಸೋಕ್ಕೆ ಮುನಿತಾಯಪ್ಪ ಅಂತ ಹೇಳಿಬಿಟ್ಟು ಅಯ್ಯಂಗಾರ್ ಹೇಳಿದಾಗ, ಸರಿ ಹಾಗಾದರೆ ಅವನನ್ನು ಯಾವಾಗ ನೋಡೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ನಿಮಗೆ ಪುರ್ಸೊತ್ತಾದಾಗ ಅಂತ ಅವ್ರು ಹೇಳಿದಾಗ, ಸರಿ ನಾಳೆ ಬೆಳಗ್ಗೆ ಹೋಗೋಣವಾ ಅಂತ ಕೇಳಿದಾಗ ಆಗಲಿ ಅಂತ ಅಯ್ಯಂಗಾರು ಒಪ್ಕೊತಾರೆ. ಮಿತ್ರರಿಬ್ಬರು ತಮ್ಮ ತಮ್ಮ ಮನೆ ಸೇರಿಕೊಳ್ತಾರೆ. ಮರುದಿವಸ ಬೆಳಗ್ಗೆ ಆಗೋಷ್ಟರಲ್ಲಿ ವೆಂಕಟೇಶಯ್ಯ ಓಡಿ ಬರ್ತಾನೆ, ಸಭಾಪತಿ ಶಾಸ್ತ್ರಿಗಳ ಮನೆಗೆ ಬರ್ತಾನೆ. ಶಂಕರ ಶಾಸ್ತ್ರಿಗಳು ಜನವಾರಕ್ಕೆ ತಕ್ಲಿ ನೂಲನ್ನು ನೂಲ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡಿರ್ತಾರೆ. ಚಿಕ್ಕಪ್ಪ ಅಣ್ಣಯ್ಯ ಇಲ್ವಾ ಅಂತ ಅವನು ಬಂದು ಕೇಳ್ತಾನೆ. ಸ್ನಾನ ಮಾಡ್ತಾ ಇದ್ದಾನೆ, ಒಳಗೆ ಬಾಪ ಅಂತ ಹೇಳಿದಾಗ ವೆಂಕಟೇಶಯ್ಯ ಅಲ್ಲೇ ಜಗಲಿ ಕಂಬಕ್ಕೆ ಹೊರಗೆ ಕೂತ್ಕೊಂಡು ನಿಟ್ಟುಸಿರನ್ನು ಬಿಡ್ತಾನೆ. ನಿನ್ನ ಹೆಂಡತಿ ಹೇಗಿದ್ದಾಳಪ್ಪ ಅಂತ ಕೇಳಿದಾಗ, ಮೇಲ್ಗಣ್ಣು ತೇಲ್ಗಣ್ಣು ಆಗಿದೆ ಚಿಕ್ಕಪ್ಪ, ನನಗಂತೂ ತುಂಬ ಗಾಬರಿ ಆಗಿಬಿಟ್ಟಿದೆ, ಅದಕ್ಕೆ ಅಣ್ಣನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ವೆಂಕಟೇಶಯ್ಯ ಹೇಳಿದಾಗ, ಡಾಕ್ಟ್ರ್ ಏನು ಹೇಳಿದ್ರಪ್ಪ ಅಂತ ಕೇಳಿದಾಗ, ಅವ್ರೇನು ಹೇಳ್ತಾರೆ, ತಮಗೆ ತೋಚಿದ್ದೆಲ್ಲ ಮಾಡಿದ್ದಾರೆ, ತೆಪ್ಪಗಾಗಿದ್ದಾರೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಅಷ್ಟರಲ್ಲಿ ಸಭಾಪತಿಗಳು ಕೂಡ ಹೊರಗಡೆ ಬರ್ತಾರೆ. ಹಾಗಾದರೆ ಸಭಾಪತಿ ಬಂದು ಏನು ಮಾಡೋಕ್ಕಾಗತ್ತೆ ವೆಂಕಟೇಶು ಅಂತ ಶಂಕರ ಶಾಸ್ತ್ರಿಗಳು ಕೇಳಿದಾಗ, ಆಗಲ್ಲ ಚಿಕ್ಕಪ್ಪ, ಅಣ್ಣ ಬಂದರೆ ನನಗೂ ಎಷ್ಟೋ ಧೈರ್ಯ ಬರುತ್ತೆ ಅಂತ ವೆಂಕಟೇಶಯ್ಯ ಹೇಳಿದಾಗ, ತಕ್ಷಣ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ, ವೆಂಕಟೇಶ ಬೇಗ ಮನೆಗೆ ಹೋಗ್ಬಿಟ್ಟು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡು. ಈಗ ನನ್ನ ಸ್ನೇಹಿತರೊಬ್ಬರು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ, ಅವ್ರನ್ನು ಜೊತೆಲಿ ಕರ್ಕೊಂಡು ಬರ್ತೀನಿ ಅಂತ ಆತ್ಮವಿಶ್ವಾಸದಿಂದ ನುಡಿತಾರೆ. ಆಗ್ಲಣ್ಣ ಹಾಗೆ ಮಾಡು, ನೀನು ಬೇಗ ಬರಬೇಕು ಅಂತ ಮತ್ತೆ ಒತ್ತಾಯ ಮಾಡಿದಾಗ, ಖಂಡಿತ ಬರ್ತೀನಪ್ಪ, ನೀನೇನು ಹೆದರ್ಕೋಬೇಡ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ. ಶಾಸ್ತ್ರಿಗಳ ಮಾತಿಂದ ಸ್ವಲ್ಪ ಧೈರ್ಯ ಬಂದು ವೆಂಕಟೇಶಯ್ಯ ಹಿಂತಿರುಗ್ತಾನೆ. ಅಷ್ಟರಲ್ಲಿ ನೂಲ್ತಾ ಇದ್ದ ಶಂಕರ ಶಾಸ್ತ್ರಿಗಳು, ನಮ್ಮ ಜನದ ಹಾಸ್ಟ್ಲಲ್ಲಿ ಬೈಲೂರಿನ ಒಬ್ಬ ಹುಡುಗ ಇದ್ದಾನಂತೆ, ಅವನು ನೋಡಿದ್ಯಾ ಅಂತ ಮಗನ ಮುಖವನ್ನು ಶಂಕರ ಶಾಸ್ತ್ರಿಗಳು ನೋಡಿದಾಗ, ನೋಡಿದ್ದೀನಪ್ಪ, ನಮ್ಮದು ಅವನದು ಒಂದೇ ಗೋತ್ರ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದರೆ ತಂಗಿಗೆ ಒಂದು ವರ, ಅದು ಸಗೋತ್ರದಾಗಿದ್ದರಿಂದ ಅದು ಆಗಲ್ಲ ಅಂತ ಹೇಳಿಬಿಟ್ಟು ನಿರಾಶೆ ದನಿಯಲ್ಲೇ ಸಭಾಪತಿಗಳು ಉತ್ತರಿಸ್ತಾರೆ. 2 ಕ್ಷಣ ತಕ್ಲಿ ತಿರುಗೋದನ್ನು ನಿಲ್ಲಿಸ್ತಾರೆ. ಶಂಕರ ಶಾಸ್ತ್ರಿಗಳು, ಹೋಗಲಿ ಬಿಡಪ್ಪ, ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಬಾಗಿಲ ಹತ್ತಿರದ ಸಭಾಪತಿ ಶಾಸ್ತ್ರಿಗಳು ಭಾರವಾದ ಹೆಜ್ಜೆಯನ್ನು ಇಟ್ಕೊಂಡು ಒಳಗೆ ನಡೀತಾರೆ. ಸೌಭಾಗ್ಯಮ್ಮ ಅಂದರೆ ಸಭಾಪತಿ ಶಾಸ್ತ್ರಿಗಳ ಹೆಂಡತಿ, ಆಕೆ ಗಂಡನಿಗೆ ಉಪ್ಪಿಟ್ಟಿನ ಒಂದು ತಟ್ಟೆಯನ್ನು ತಂದು ಕೊಡ್ತಾರೆ. ಮಗುಗೆ ಕೊಟ್ಯ ಸೌಭಾಗ್ಯ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾಳೆ. ರುಕ್ಕು ಕೊಟ್ಯ ಅಂದಾಗ ಹ್ಞೂ, ಅವಳು ಅಡುಗೆ ಮನೆಯಲ್ಲಿ ತಿಂತಾ ಇದ್ದಾಳೆ ಅಂತ ಹೇಳಿದಾಗ, ಸ್ವಲ್ಪ ತಡೆದು ಸಭಾಪತಿ ಶಾಸ್ತ್ರಿಗಳು ಬಲವಂತದಿಂದ ಎಂಜಲನ್ನು ನುಂಗ್ತಾ ಸೌಭಾಗ್ಯು ಅಂತ ಕರೀತಾರೆ. ಏನು ಅಂತೇಳ್ಬಿಟ್ಟು ಆಕೆ ಕೇಳಿದಾಗ, ಸ್ವಲ್ಪ ಈ ಕಡೆ ಬಾ ಅಂತ ಹೇಳಿಬಿಟ್ಟು ಅವರು ಹತ್ತಿರಕ್ಕೆ ಕರೆದು ಅವಳಿಗೆ ಮೆಲುಧ್ವನಿಯಲ್ಲಿ ಹಿಂದಿನ ದಿವಸ ನಡೆದ ಘಟನೆಗಳನ್ನು ಹೆಂಡತಿಗೆ ಅರ್ಥ ಆಗೋ ಹಾಗೆ ವಿವರಣೆ ಮಾಡ್ತಾರೆ. ರುಕ್ಕು ನನ್ನ ಜೋಪಾನವಾಗಿ ನೋಡ್ಕೊ, ಅವಳನ್ನು ಹೊರಗಡೆಗೆ ಬಿಡಬೇಡ, ಏನಾದರೂ ಹೆಚ್ಚು ಕಮ್ಮಿ ಆದರೆ ತುಂಬ ಕಷ್ಟ ಆಗತ್ತೆ ಅಂತೇಳಿ ಹೇಳ್ತಾರೆ. ಗಂಡನ ಆವತ್ತಿನ ನಡವಳಿಕೆಯನ್ನು ನೋಡಿ ಸೌಭಾಗ್ಯಮ್ಮಂಗೆ ಬಹಳ ವಿಸ್ಮಯ ಆಗುತ್ತೆ. ಅನಂತರ ರುಕ್ಮಿಣಿಯನ್ನು ಕರೀತಾರೆ. ಇವತ್ತು ಮನೇಲಿರಮ್ಮ, ಸ್ಕೂಲ್ಗೂ ಹೋಗಬೇಡ, ಎಲ್ಲಿಗೂ ಹೋಗಬೇಡ ಅಂತ ಮೃದುವಾಗಿ ಆಜ್ಞಾಪನೆ ಮಾಡ್ತಾರೆ. ಅಷ್ಟರಲ್ಲಿ ಸುದರ್ಶನ ಅಯ್ಯಂಗಾರ್ ಕೂಡ ಬಂದಿದ್ದರಿಂದ ಸೌಭಾಗ್ಯಮ್ಮ ಮತ್ತು ರುಕ್ಮಿಣಿ ಒಳಗಡೆ ಹೋಗ್ತಾರೆ. ಇನ್ನು ಮುಗಿಲಿಲ್ಲೇನಪ್ಪ ನಿಂದು ಅಂತ ಕೇಳಿದಾಗ, ಮುಗೀತಿದ್ಯಪ್ಪ ಅಂತ ಹೇಳಿಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಸುದರ್ಶನ ಅಯ್ಯಂಗಾರ್ಗೆ ಉತ್ತರಿಸ್ತಾರೆ.
ಅಷ್ಟರಲ್ಲಿ ಶಾಸ್ತ್ರಿಗಳ ಮಗ 5 ವರ್ಷದ ಪುಟ್ಟ ಗಣೇಶ ಉಪ್ಪಿಟ್ಟಿನ ತಟ್ಟೆಯನ್ನು ತಂದು ಸುದರ್ಶನ ಅಯ್ಯಂಗಾರ್ಗೆ ಕೊಡ್ತಾ, ತಗೊಳ್ಳಿ ಮಾಮ ಅಂತ ಹೇಳ್ತಾನೆ. ಸುದರ್ಶನ ಅಯ್ಯಂಗಾರು ತಟ್ಟೆ ಜೊತೆಗೇನೆ ಗಣೇಶನನ್ನು ಕೂಡ ಬರಸೆಳೆದುಕೊಂಡು ಅವನನ್ನು ತೊಡೆ ಮೇಲೆ ಕೂರಿಸ್ಕೊಳ್ತಾರೆ. ಒಂದ್ಸಲ ಪ್ರೀತಿಯಿಂದ ಮಗುವಿನ ಕೆನ್ನೆಗೆ ಮುತ್ತಿಡ್ತಾರೆ. ನೀನು ತಿನ್ನಲ್ವೇನ್ ಗಣು ಅಂತ ಮುದ್ದಾಗಿ ಕೇಳಿದಾಗ, ನಾನು ತಿಂದೆ ಮಾಮ, ನೀವು ತಿನ್ನಿ ಅಂತ ಅವನು ಹೇಳ್ತಾನೆ. ಇರಲಿ, ಇನ್ನೂ ಸ್ವಲ್ಪ ತಿನ್ನಪ್ಪ, ನಿನ್ನ ಗಣೇಶ ಅಲ್ವಾ ಅಂತ ನಗುತ್ತಾನೆ ಸುದರ್ಶನ ಅಯ್ಯಂಗಾರ್. ಹುಡುಗನ ಕೈಗೆ ಸ್ವಲ್ಪ ಉಪ್ಪಿಟ್ಟನ್ನು ಇಡ್ತಾರೆ. ಅವನು ಬಾಯಿಗಿಟ್ಕೊಳ್ಳೋದನ್ನು ನೋಡಿಕೊಂಡು ಆನಂದದಿಂದ ಹಿಗ್ಗುತ್ತಾರೆ. ಆ ಹಿಗ್ಗಿನಲ್ಲೇ ಗಣೇಶನಿಗೆ ಇನ್ನೊಂದು ಕೆನ್ನೆಗೂ ಮುತ್ತಿಡ್ತಾರೆ. ಏನೋ ಸುದರ್ಶನ, ಮುತ್ತೆಲ್ಲ ಇಲ್ಲೇ ಖರ್ಚು ಮಾಡ್ತಾ ಇದೆಯಾ? ವೈದೇಹಮ್ಮನವ್ರ ಮೇಲೆ ಕೋಪಕ್ಕೋ ಅಥವಾ ನಿನ್ನ ಮೇಲಿನ ಕೋಪಕ್ಕೋ ಅವ್ರ ಮುಖ ತುರಿಸ್ಕೊಂಡಿದ್ದಕ್ಕೋ ಅಂತ ನಗುತ್ತಾನೆ ಸಭಾಪತಿ ಶಾಸ್ತ್ರಿ. ಕೇಳಿದಾಗ ನಿಜ ಸಂಗತಿ ಅವ್ರಿಗೆ ಗೊತ್ತಿರುತ್ತೆ, ಆದರೂ ಕೂಡ ಮಿತ್ರನನ್ನು ಹಾಸ್ಯ ಮಾಡೋಕ್ಕೆ ಹಾಕಿ ಕೇಳಿರ್ತಾರೆ. ಇಬ್ಬರಿಗೂ ಕೋಪ ಬಂದಿದ್ಯಪ್ಪ, ನನ್ನ ಮೇಲೆ ಅವಳಿಗೆ, ಅವಳ ಮೇಲೆ ನನಗೆ. ದೇವರು ನಮ್ಮಿಬ್ಬರಿಗೂ ಯಾವಾಗ ರಾಜಿ ಮಾಡ್ತಾನೋ ಗೊತ್ತಿಲ್ಲ ಅಂತ ಅಯ್ಯಂಗಾರ್ ಹೇಳ್ತಾರೆ. ನಮ್ಮಲ್ಲಿ ಗಣೇಶನ ಅವತಾರ ಆದ ಹಾಗೇನೆ ನಿಮ್ಮ ಮನೆಯಲ್ಲಿ ನಾರಾಯಣನ ಅವತಾರ ಆದರೆ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತ ಸಭಾಪತಿಗಳು ಹೇಳ್ತಾರೆ. ಅಯ್ಯೋ, ನಾವು ಆ ಭಾಗ್ಯ ಕೇಳ್ಕೊಂಡು ಬಂದಿದ್ದೀವೇನೋ ಸಭಾಪತಿ ಅಂತ ಸುದರ್ಶನ ಅಯ್ಯಂಗಾರು ನಿರಾಶೆಯಿಂದ ನಿಟ್ಟುಸಿರು ಬಿಡ್ತಾ ಹೇಳ್ತಾರೆ. ಮಿತ್ರನ ಅಂತರಂಗದ ಅಳಲನ್ನು ಕಂಡು ಸಭಾಪತಿ ಶಾಸ್ತ್ರಿಗಳಿಗೂ ಕೂಡ ಅಯ್ಯೋ ಪಾಪ ಅನಿಸುತ್ತೆ. ಯಾವತ್ತಿಗೂ ಕಾಲ ಹೀಗೆ ಇರೋದಿಲ್ಲ ಸುದರ್ಶನ, ಇಷ್ಟೊಂದು ನಿರಾಶೆ ಪಡಬೇಡಪ್ಪ. ನೀನೇ ಇಷ್ಟು ಮನಸ್ಸಿಗೆ ಹಚ್ಕೊಂಡ್ರೆ ಇನ್ನು ವೈದೇಹಮ್ಮನವ್ರ ಗತಿ ಏನು? ಹೆಣ್ಣು ಒಡಲಿನ ಬಯಕೆ ನಿನಗಿಂತ ದೊಡ್ಡದಪ್ಪ ಅಂತ ಹೇಳಿದಾಗ ಸುದರ್ಶನ ಅಯ್ಯಂಗಾರ್ ಏನು ಮಾತಾಡದೆ ಸುಮ್ಮನೆ ಕೂತ್ಕೊತಾರೆ. ಅಷ್ಟೊತ್ತಿಗೆ ಅವ್ರ ತೊಡೆ ಮೇಲೆ ಕೂತಿದ್ದಂತಹ ಗಣೇಶ ಕೂಡ ಎದ್ದು ಹೋಗಿರ್ತಾನೆ. ಸರಿ, ಬೇಗ ಉಪ್ಪಿಟ್ಟು ಮುಗಿಸಪ್ಪ, ಸುಮ್ಮನೆ ಯೋಚನೆ ಮಾಡಬೇಡ. ಒಂದಲ್ಲ ಒಂದು ದಿವಸ ನಿಮ್ಮ ಮನೆ ಅಂಗಳದಲ್ಲೂ ಕೂಡ ರಂಗವಲ್ಲಿ ಆಳಿಸುವಂತಹ ಶ್ರೀರಂಗನಾಥ ಅಂಬೆಗಾಲಿಟ್ಕೊಂಡು ಬರ್ತಾನೆ ಅಂತ ಶಾಸ್ತ್ರಿಗಳು ಹೇಳಿದಾಗ ಆ ಮಾತನ್ನು ಕೇಳಿ ಸುದರ್ಶನ ಅಯ್ಯಂಗಾರ್ ತುಟಿಲಿ ಮಂದಹಾಸ ತುಳುಕುತ್ತೆ. ನಿನ್ನ ಮಾತು ನಿಜವಾಗ್ಲಿ ಸಭಾಪತಿ ಅಂತ ಹೇಳಿಬಿಟ್ಟು ಉಪ್ಪಿಟ್ಟಿನ ತಟ್ಟೆಗೆ ಕೈ ಇಡ್ತಾರೆ. ಅಷ್ಟೊತ್ತಿಗೆ ರುಕ್ಮಿಣಿನೂ ಬರ್ತಾಳೆ. ಅವಳು ಅವರಿಬ್ಬರಿಗೂ ಕಾಫಿಯನ್ನು ತಂದಿಟ್ಟು ಹೋಗ್ತಾಳೆ. ಅಷ್ಟೊತ್ತಿಗೆ ಅಲಾರಾಮ್ ಗಡಿಯಾರ 9 ಗಂಟೆ ತೋರಿಸ್ತಾ ಇರುತ್ತೆ. ಮಿತ್ರರಿಬ್ಬರು ಕಾಫಿಯನ್ನು ಮುಗಿಸಿ ಸೊಸೈಟಿ ಹತ್ತಿರಕ್ಕೆ ಬಂದು ಗಾಂಧಿ ಬಜಾರ್ನಲ್ಲಿ ಬಸ್ ಹತ್ತಿ ಮಿನರ್ವಾ ಚೌಕದಲ್ಲಿ ಇಳಿದು ಮಾವಳ್ಳಿ ವಿಸ್ತರಣದ ಕಡೆಗೆ ಒಳಗಡೆಗೆ ಹೋಗ್ತಾರೆ. ಇನ್ನು ಈ ಸುದರ್ಶನ ಅಯ್ಯಂಗಾರ್ ಬರ್ತಾ ಇರೋದನ್ನ ದೂರದಿಂದಲೇ ಮುನಿತಾಯಪ್ಪ ಗಮನಿಸಿರ್ತಾನೆ. ಅವನು ಸರಸರ ಓಡೋ ಹಾಗೆ ಬಂದ್ಬಿಟ್ಟು ಇವರಿಬ್ಬರನ್ನು ಎದುರುಗೊಳ್ತಾನೆ. ಸ್ವಾಮಿಗಳೇ, ಇಷ್ಟು ದೂರ ದಯ ಮಾಡಿಸ್ಬಿಟ್ರಿ ಅಂತ ಹೇಳ್ತಾನೆ. ದೂರ ಏನು ಹತ್ತಿರ ಏನಪ್ಪ, ಬೇಕು ಅಂದಾಗ ಎಲ್ಲಿದ್ರು ನಿನ್ನ ಹತ್ರ ಓಡ್ ಬರಬೇಕಲ್ಲ ನಾವು ಅಂತ ಸುದರ್ಶನ ಅಯ್ಯಂಗಾರ್ ನಗ್ತಾರೆ. ಅಯ್ಯೋ, ಅಂಥ ದೊಡ್ಡ ಮಾತು ಆಡಬೇಡಿ ಸ್ವಾಮಿ, ನೀವು ಕರೆದ್ರೆ ನಾನೇ ಓಡ್ ಬರ್ತೀನಿ ಅಂತ ಮುನಿತಾಯಪ್ಪ ಹೇಳ್ತಾನೆ. ಸಭಾಪತಿ ಶಾಸ್ತ್ರಿಗಳು ಒಂದು ಮಾತು ಆಡದೆ ಸುಮ್ಮನಿದ್ದದ್ದನ್ನು ನೋಡಿ ಸುದರ್ಶನ ಅಯ್ಯಂಗಾರ್ ಅವರನ್ನು ಮುನಿತಾಯಪ್ಪನಿಗೆ ಪರಿಚಯ ಮಾಡಿಸ್ತಾರೆ. ಮುನಿತಾಯಪ್ಪ ಶಾಸ್ತ್ರಿಗಳಿಗೆ ಕೈ ಮುಗಿತಾನೆ. ಆನಂತರ ಸುದರ್ಶನ ಅಯ್ಯಂಗಾರ್ ಶಂಖಶಾಸ್ತ್ರಿಗಳ ಹೆಸರನ್ನ ಹೇಳಿ ಮತ್ತಿಗೆ ಹಳ್ಳಿಲಿದ್ದಾಗ ಪರಿಚಯ ಇದ್ದದ್ದನ್ನು ಎಲ್ಲ ಜ್ಞಾಪಿಸ್ತಾರೆ. ಶಂಕರ ಶಾಸ್ತ್ರಿಗಳ ಹೆಸರನ್ನು ಕೇಳಿದ ತಕ್ಷಣ ಮುನಿತಾಯಪ್ಪ ಹೇಳ್ತಾನೆ, ದೊಡ್ಡ ಸ್ವಾಮಿಗಳು ನಿಜವಾಗ್ಲೂ ಪುಣ್ಯಾತ್ಮರು ಸ್ವಾಮಿ. ದೇವರು ಅಂದರೆ ಸಾಕು, ಅವ್ರಿಗೆ ಊಟ ಬೇಡ, ನಿದ್ದೆ ಬೇಡ, ಅಷ್ಟೊಂದು ಭಕ್ತಿ. ಅವ್ರ ಮನಸ್ಸು ಕೂಡ ಅಷ್ಟೇ ದೊಡ್ಡದು. ಬೇಕು ಅಂತ ಕೈ ಒಡ್ಡಿದ್ರೆ ಇಲ್ಲ ಅಂತ ಅವ್ರ ಬಾಯಿಂದ ಬಂದಿದ್ದನ್ನ ನನ್ನ ಜನ್ಮದಲ್ಲೇ ಕಾಣೆ ನಾನು. ಮತ್ತಿಗೆ ಹಳ್ಳಿ ನಿಲ್ಲಿದ್ದಾಗ ಊರಿಗೆ ತಂದೆ ತಾಯಿ ಆಗಿದ್ರು ಸ್ವಾಮಿ, ತಂಪು ಹೊತ್ತಲ್ಲಿ ನೆನೆಸ್ಬೇಕು ಅವ್ರನ್ನ ಅಂತೇಳ್ಬಿಟ್ಟು ಅಭಿಮಾನದಿಂದ ಮುನಿತಾಯಪ್ಪ ಹೇಳ್ತಾನೆ. ಆಗ ಅಯ್ಯಂಗಾರ್ ಹೇಳ್ತಾರೆ, ನೋಡಪ್ಪ, ಅಂಥ ಪುಣ್ಯಾತ್ಮರ ಸಂಸಾರಕ್ಕೇನೆ ಈಗ ದೊಡ್ಡ ಕುತ್ತು ಬಂದಿದ್ಯಪ್ಪ ಅಂತ ಹೇಳಿದಾಗ ಗಾಬರಿಗೊಳ್ತಾನೆ ಮುನಿತಾಯಪ್ಪ. ಅಯ್ಯೋ, ಅದೇನು ಸ್ವಾಮಿ, ಅಂಥದ್ದೇನಾಯಿತು ಅಂತ ಕೇಳಿದಾಗ ಮನೆಗೆ ನಡಿ ಹೋಗೋಣ ಅಂತ ಹೇಳಿದಾಗ ಮನೆಗೆ ಬೇಡ ಸ್ವಾಮಿ, ಲಾಲ್ಬಾಗ್ ಹೋಗೋಣ ಅಂತ ಹೇಳ್ತಾನೆ. ಯಾಕಪ್ಪ, ಮನೆಗೆ ಬರೋದು ಬೇಡ ನಾವು ಅಂದಾಗ, ಇಲ್ಲ ಸ್ವಾಮಿ ಇವತ್ತು ಬೇಡ ಅಂತ ಮುನಿತಾಯಪ್ಪ ನಗ್ತಾನೆ ಹೇಳ್ತಾನೆ. ಯಾಕೆ ಅಂತ ಮತ್ತೆ ಅಯ್ಯಂಗಾರ್ ಕೇಳಿದಾಗ, ಏನೋ ಇವತ್ತು ಮನೆಯಲ್ಲಿ ನಾವು ತಿನ್ನೋದನ್ನು ಮಾಡ್ತಾ ಇದ್ದಾರೆ, ನಿಮ್ಮಂಥ ಬ್ರಾಹ್ಮಣರು ಬಂದು ಆ ವಾಸನೆ ಯಾಕೆ ಕುಡಿಬೇಕು ಅಂತ ಸಂಕೋಚದಿಂದ ಮುನಿತಾಯಪ್ಪ ಹೇಳಿದಾಗ ಗೆಳೆಯರಿಬ್ಬರಿಗೂ ನಗು ಬರುತ್ತೆ, ನಗುತ್ತಾರೆ. ಆನಂತರ 3 ಜನವು ಲಾಲ್ಬಾಗ್ ಸೇರ್ತಾರೆ. ಹುಲ್ಲು ಹಸಿರಿನ ಮೇಲೆ ಕೂತ್ಕೊತಾರೆ. ತಾವು ಬಂದ ಉದ್ದೇಶವನ್ನು ಅಯ್ಯಂಗಾರು ವಿವರಿಸಿ ಎಲ್ಲವನ್ನು ಹೇಳಿ ಕೊನೆಗೆ, ಈಗ ಎಲ್ಲ ನಿನ್ನ ಕೈಯಲ್ಲಿದೆಯಪ್ಪ, ಏನು ಮಾಡ್ತೀಯೋ ಮಾಡು ಅಂತಾರೆ. ತಮ್ಮದು ಅದೇ ಮಾತು ಅನ್ನೋ ಹಾಗೆ ಸಭಾಪತಿ ಶಾಸ್ತ್ರಿಗಳು ಕೂಡ ಮುನಿತಾಯಪ್ಪನನ್ನು ನೋಡ್ತಾರೆ. ಆ ಸ್ವಾಮಿನ ಅವನ ವಿದ್ಯೆನ ನೋಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಬೇಕು ಸ್ವಾಮಿ ಅಂತ ಮುನಿತಾಯಪ್ಪ ಹೇಳಿದಾಗ, ಹಾಗೆ ಮಾಡು ಅಂತ ಸುದರ್ಶನ ಅಯ್ಯಂಗಾರ್ ಹೇಳ್ತಾರೆ.
ಈಗ ನಮ್ಮ ಜೊತೆಲಿ ಬಂದರೆ ನೀನು ಆಸಾಮಿನ ನೋಡಬಹುದು ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಅವನು ಆಗಲಿ ಸ್ವಾಮಿ ನಡೀರಿ ನೋಡೇ ಬಿಡೋಣ ಅಂತ ಹುಮ್ಮಸ್ಸಿನಿಂದ ಎದ್ದೇಳ್ತಾನೆ. ಮೂವರು ನಡ್ಕೊಂಡು ಅಲ್ಸೂರ್ಪೇಟೆ ಹತ್ತಿರಕ್ಕೆ ಬರ್ತಾರೆ. ವೆಂಕಟೇಶಯ್ಯನ ಮನೆ ಹತ್ತಿರ ಒಂದು ಪೊಲೀಸ್ ಠಾಣೆ ಇರುತ್ತೆ. ಅಲ್ಲಿ ಸಮಯ 11 ಗಂಟೆ ಬಾರಿಸುತ್ತೆ. ಎಷ್ಟು ಹೊತ್ತು ಮಾಡಿಬಿಟ್ಟೆ ಅಣ್ಣ ನೀನು ಅಂತ ಹೇಳ್ಬಿಟ್ಟು ಬಾಗಿಲಲ್ಲೇ ಇದ್ದ ವೆಂಕಟೇಶಯ್ಯ ಹೇಳ್ತಾನೆ. ತಕ್ಷಣ ಒಳಗಡೆ ಹೋಗ್ತಾನೆ. ಎಲ್ಲರೂ ಕೂತ್ಕೊಳ್ಳೋಕ್ಕೆ ಚಾಪೆಯನ್ನು ಹಾಸ್ತಾನೆ. ಎಲ್ಲರೂ ಕೂತ್ಕೊತಾರೆ. ಒಳಗಡೆ ಇದ್ದ ಕಮಲಮ್ಮನವರು ತಮ್ಮ ಮಗ ಬಂದ ಸುಳಿವನ್ನು ಅರಿತು ಹೊರಗಡೆಗೆ ಬರ್ತಾರೆ. ಅವರನ್ನು ನೋಡಿದ ತಕ್ಷಣ ಸುದರ್ಶನ ಅಯ್ಯಂಗಾರರು ಓಹೋ ಅಮ್ಮವರು ಇಲ್ಲೇ ಇದ್ದಾರೆ ಅಂತ ಆಶ್ಚರ್ಯ ಸೂಚಿಸ್ತಾರೆ. ಇದೀನಪ್ಪ ಇಲ್ಲೇ ಇದ್ದೀನಿ, ಯಾರಿದ್ರೇನು ಮುಖ್ಯ ದೇವ್ರ ದಯ ಇಲ್ವಲ್ಲ ಅಂತ ಬೇಸರದ ಮಾತಿಂದ ಕನಿಕರದ ಕಂಠದಲ್ಲಿ ಕಮಲಮ್ಮ ಹೇಳ್ತಾರೆ. ಎಲ್ಲರ ಬಾಯಿನೂ ಕಟ್ಟು ಹೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಸಭಾಪತಿ ಶಾಸ್ತ್ರಿಗಳು ನರಸಮ್ಮನ ಕಾಯಿಲೆ ಪ್ರಾರಂಭ ಆದ ಸಂಗತಿ, ಅದರ ಉಲ್ಬಣ ಸ್ಥಿತಿಯನ್ನು ತಮ್ಮ ಮಿತ್ರರಿಬ್ಬರಿಗೂ ವಿವರಿಸ್ತಾರೆ. ನರಸಮ್ಮನ ಹಣೆಗೆ ಕಟ್ಟಿದ ಪಟ್ಟಿಯನ್ನು ನೋಡಿಕೊಂಡು ಗಾಯ ವಾಸಿಯಾಗಿದೆಯಾ ಸ್ವಾಮಿ ಅಂತ ಮುನ್ಸಾಯಪ್ಪ ಕೇಳ್ತಾನೆ. ಡಾಕ್ಟ್ರೇನೋ ಮುಲಾಮ್ ಕೊಟ್ಟಿದ್ದಾರಪ್ಪ, ಅದನ್ನೇ ಹಚ್ಚಿ ಪಟ್ಟಿ ಕಟ್ಟಿದ್ದೀನಿ, ಈಗ ಸ್ವಲ್ಪ ವಾಸಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ. ಜ್ವರ ಬಂದಿದೆಯೇನು ಅಂತ ಮುನ್ಸಾಯಪ್ಪ ಕೇಳ್ತಾನೆ. ಹೌದಪ್ಪ, ವಿಪರೀತ ಜ್ವರ ಇದೆ, ದಿನದಿಂದ ದಿನಕ್ಕೂ ಕಾವಿ ಏರ್ತಾ ಇದೆ. ಜೊತೆಗೆ ನಿನ್ನೆ ಸಾಯಂಕಾಲದಿಂದ ತಿಂದ ಅನ್ನ, ಕುಡಿದ ನೀರು ಇವು ಕೂಡ ವಾಂತಿಯಾಗಕ್ಕೆ ಶುರುವಾಗಿದೆ. ಮಗ್ಗಲು ಹೊರಳಕ್ಕೂ ಆಗದಷ್ಟು ಸುಸ್ತು ಅವಳಿಗೆ ಅಂತ ಹೇಳಿದಾಗ ಈ ವೆಂಕಟೇಶಯ್ಯನ ವಿವರಣೆಯನ್ನು ಕೇಳಿ ಮುನಿತಾಯಪ್ಪನಿಗೆ ಆಸಕ್ತಿ ಕೆರಳುತ್ತೆ. ಅವನು ಏನು ಸಂಕೋಚವನ್ನು ಮಾಡಿಕೊಳ್ಳದೆ ನರಸಮ್ಮನ ಹತ್ತಿರಕ್ಕೆ ಹೋಗ್ತಾನೆ. 1-2 ಕ್ಷಣ ಆಕೆಯನ್ನು ನಿಟ್ಟಿಸಿ ನೋಡ್ತಾನೆ. ಏನು ಮಾತಾಡದೆ ಮತ್ತೆ ತನ್ನ ಜಾಗಕ್ಕೆ ಬಂದು ಕೂತ್ಕೊತಾನೆ. ಅವನ ಮೌನವನ್ನು ಕಂಡು ಏನಾದರೂ ಹೇಳಕ್ಕೆ ಯೋಚನೆ ಮಾಡ್ತಾ ಇದ್ದಾನೇನೋ ಅಂತ ಎಲ್ಲರೂ ಭಾವಿಸ್ತಾರೆ. ಆದರೆ ಮುನಿಯಪ್ಪ ಏನು ಮಾತಾಡಲ್ಲ, ತನ್ನ ಮೌನವನ್ನು ಕೂಡ ಮುರಿಯೋದಿಲ್ಲ. ಕಮಲಮ್ಮ ಅಷ್ಟೊತ್ತಿಗೆ ಕಾಫಿ ಮಾಡಿ ತಂದು ಕೊಡ್ತಾರೆ. ಸಭಾಪತಿ ಶಾಸ್ತ್ರಿಗಳು ಸುದರ್ಶನ ಅಯ್ಯಂಗಾರರು ಒಂದೊಂದು ಬಟ್ಲನ್ನ ಕೈಗೆ ತಗೊತಾರೆ. ಆದರೆ ಮುನಿಯಪ್ಪ ಮಾತ್ರ ಸುಮ್ಮನೆ ಕೂತಿರ್ತಾನೆ. ಅಷ್ಟರಲ್ಲಿ ಭದ್ರಯ್ಯ ಒಳಗಡೆಗೆ ಬರ್ತಾನೆ. ಎಲ್ಲರೂ ಅವನ ಕಡೆಗೆ ತಿರುಗಿ ನೋಡ್ತಾರೆ. ವೆಂಕಟೇಶಯ್ಯ ರೂಢಿ ಹಾಗೆ ಸ್ವಾಗತ ಉಪಚಾರ ಮಾಡ್ತಾನೆ. ಅಮ್ಮ ಅವ್ರಿಗೆ ವಸಿ ಮೇಲ ಸ್ವಾಮಿ ಅಂತ ಭದ್ರಯ್ಯ ಕೇಳಿದಾಗ ಇಲ್ಲಪ್ಪ ಅಂತ ವೆಂಕಟೇಶಯ್ಯ ಹೇಳಿದಾಗ, ತಗೊಳ್ಳಿ ಸ್ವಾಮಿ, ಈ ಯಂತ್ರ ಕಟ್ಟಿ ಅಮ್ಮ ಅವ್ರ ಕೈಗೆ ಗರಾಗಿರ ಬಡ್ದಿದ್ರೆ ವಾಸಿ ಆಗತ್ತೆ. ಅವರು ನೋಡಿದ್ರೆ ಹಂಗೇನು ಕಾಣಕ್ಕಿಲ್ಲ, ಹೆಂಗಾರ ಇರಲಿ ಕಟ್ಟಿ ಇದನ್ನು ಅಂತ ಹೇಳ್ಬಿಟ್ಟು ಭದ್ರಯ್ಯ ಒಂದು ಯಂತ್ರವನ್ನು ವೆಂಕಟೇಶಯ್ಯನ ಕೈಗೆ ಕೊಡ್ತಾನೆ. ಇವತ್ತು ಮಧ್ಯಾಹ್ನದಿಂದ ನಾನು ಊರಲ್ಲಿರಲ್ಲ ಸ್ವಾಮಿ, ನಾಳೆನೇ ಬರೋದು ಅಂತ ಹೇಳಿದಾಗ, ಒಳ್ಳೆಯದು ಭದ್ರಯ್ಯ ಅವರೇ, ಈ ಯಂತ್ರದಿಂದಲಾದರೂ ಗುಣ ಆದರೆ ಸಾಕು ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ. ಕುಳಿತಿದ್ದ 3 ಜನದ ಕಡೆಗೂ ಭದ್ರಯ್ಯ ಒಂದ್ಸಲ ದೃಷ್ಟಿ ಬೀರ್ತಾನೆ. ಆ ನಂತರ ಹೊರಗಡೆಗೆ ಹೊರಡ್ತಾನೆ. ಅವನು ಹೋದ 1-2 ನಿಮಿಷದ ಬಳಿಕ ಮುನಿತಾಯಪ್ಪ ಸುದರ್ಶನ ಅಯ್ಯಂಗಾರ್ ಕಿವಿಲಿ ಏನೋ ಹೇಳ್ತಾನೆ. ಅವರು ಸಭಾಪತಿ ಶಾಸ್ತ್ರಿಗಳ ಕಿವಿಲಿ ಪಿಸ್ಬಿಡ್ತಾರೆ. ವೆಂಕಟೇಶಯ್ಯ, ಆ ಯಂತ್ರ ನೋಡೋಣ ತಾಯಿಲಿ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ವೆಂಕಟೇಶಯ್ಯ ತನ್ನ ಕೈಯಲ್ಲಿದ್ದದನ್ನು ಅವ್ರ ಕೈಯಲ್ಲಿ ಇಡ್ತಾನೆ. ಆ ನಂತರ ಅದು ಮುನಿತಾಯಪ್ಪನ ಕೈಗೆ ಸೇರುತ್ತೆ. ತಕ್ಷಣ ಅವನು ಎಂಜಲನ್ನು ಉಗುಳು ಬರೋ ನೆಪ ಮಾಡಿಕೊಂಡು ಕ್ಯಾಕರಿಸ್ಕೊಂಡು ಹೊರಗಡೆಗೆ ಹೋಗ್ತಾನೆ. 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ. ಮುನಿತಾಯಪ್ಪ ಹಿಂತಿರುಗಿ ಬರೋದೇ ಇಲ್ಲ. ಅವನಿಗೋಸ್ಕರ ಇಟ್ಟಿದ್ದ ಕಾಫಿ ಕೂಡ ತಣ್ಣಗಾಗೋಗಿರುತ್ತೆ. ಸುದರ್ಶನ ಅಯ್ಯಂಗಾರರು ಅವರನ್ನು ಅನುಸರಿಸಿ ಸಭಾಪತಿ ಶಾಸ್ತ್ರಿಗಳು ಕೂಡ ಚಾಪೆಯನ್ನು ಬಿಟ್ಟು ಹೇಳ್ತಾರೆ. ಮುನಿತಾಯಪ್ಪ ಯಾಕೋ ಬರಲೇ ಇಲ್ಲ, ನೋಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಇಬ್ಬರು ವೆಂಕಟೇಶಯ್ಯನ ಮನೆಯಿಂದ ಹೊರಗಡೆಗೆ ಹೊರಡ್ತಾರೆ. ಮೊದಲೇ ಪಿಸುಮಾತಲ್ಲಿ ನಿಶ್ಚಯ ಮಾಡ್ಕೊಂಡ ಹಾಗೆ 3 ಜನವು ಮುನ್ಸಿಪಲ್ ಆಫೀಸಿನ ಆವರಣದ ಹತ್ರಕ್ಕೆ ಸೇರ್ತಾರೆ. ಅಷ್ಟರಲ್ಲಿ ಯಂತ್ರವನ್ನು ಬಿಚ್ಚಿ ನೋಡಿ ಮುನಿತಾಯಪ್ಪ ಬೇಜಾರು ಮಾಡ್ಕೊಂಡಿರ್ತಾನೆ. ಅಲ್ಲ, ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ದೀನೋ ಏನೋ, ಇಷ್ಟು ದಿನಕ್ಕೆ ದೇವರು ನನಗೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂತ ಮುನ್ಸಾಯಪ್ಪ ಹೇಳ್ತಾನೆ. ಏನು ಮುನ್ಸಾಯಪ್ಪ, ಏನಾಯಿತು ಅಂತ ಸುದರ್ಶನ ಅಯ್ಯಂಗಾರ್ ಕೇಳಿದಾಗ, ನರಸಮ್ಮನವ್ರ ಕಾಯಿಲೆಗೊಟ್ಟು ತುಂಬ ದೊಡ್ಡದಿದೆ ಸ್ವಾಮಿ, ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಸಭಾಪತಿ ಶಾಸ್ತ್ರಿಗಳು ಮತ್ತು ಸುದರ್ಶನ ಅಯ್ಯಂಗಾರರು ಪರಸ್ಪರ ಮುಖ ನೋಡ್ಕೊಳ್ತಾರೆ. ಎಂಥ ಗುಟ್ಟಿದ್ರು ನಾಳೆ ಇಷ್ಟೊತ್ತಿಗೆ ತಿಳ್ಕೊಂಡ್ಬಿಡ್ತೀನಿ ಸ್ವಾಮಿ, ಈಗ ಆ ನರಸಮ್ಮನವ್ರ ಪ್ರಾಣ ಉಳಿಸೋದು ಮುಖ್ಯ ಅಂತ ಮುನಿತಾಯಪ್ಪ ಹೇಳಿದಾಗ, ಹೌದಪ್ಪ ಅಂತ ಅಯ್ಯಂಗಾರ್ ಹೇಳ್ತಾರೆ. ಏನು ಪ್ರಾಣಕ್ಕೆ ಸಂಚಕಾರ ಬಂದಿದೆಯಾ ಅಂತ ಸಭಾಪತಿ ಶಾಸ್ತ್ರಿಗಳು ಕೂಡ ಆಶ್ಚರ್ಯದಿಂದ ಕೇಳ್ತಾರೆ. ಇವತ್ತು ನಾಳೆ ಕಳೆದಿದ್ರೆ ನರಸಮ್ಮನವ್ರ ಕತೆ ಮುಗ್ದೇ ಹೋಗ್ತಿತ್ತು ಅಂತ ಮುನಿತಾಯಪ್ಪ ಹೇಳ್ತಾನೆ. ಅಲ್ಲ, ಆ ಭದ್ರಯ್ಯ ತಂದು ಕೊಟ್ಟನಲ್ಲ ಯಂತ್ರ, ಅದೇನು
ಅಂತ ಶಾಸ್ತ್ರಿಗಳು ಕೇಳಿದಾಗ ಅದು ಪ್ರತಿಶಕ್ತಿ ನಿರೋಧಕ ಯಂತ್ರ ಅಂತ ಅದರ ಹೆಸರು. ಅದನ್ನು ಅಮ್ಮ ಅವ್ರಿಗೆ ಕಟ್ಬಿಟ್ಟಿದ್ರೆ ಎಂಥ ಮಂತ್ರಗಾರ ಬಂದಿದ್ರು ಏನು ನಡೀತಿರ್ಲಿಲ್ಲ. ಪ್ರಾಣ ಉಳಿಸೋ ಆಸೆನೆ ಬಿಟ್ಬಿಡ್ಬೇಕಾಗಿತ್ತು. ನೋಡಿ ಇದ್ರಲ್ಲಿ ಬರೆದಿದೆ ಅಂದ್ಬಿಟ್ಟು ಮುನಿತಾಯಪ್ಪ ಯಂತ್ರವನ್ನು ತೋರಿಸ್ತಾನೆ. ಆ ಯಂತ್ರದಲ್ಲಿ ಪ್ರತಿಶಕ್ತಿ ನಿರೋಧಕ ಯಂತ್ರ ಅಂತ ಮೇಲ್ಭಾಗದಲ್ಲಿ ಬರೆದು ಅನಂತರ ಕತ್ತರಿ ಗುರುತು ಹಾಕಿ 4 ಕಡೆಯೂ ಒಂದೊಂದು ಬೀಜಾಕ್ಷರವನ್ನ ಬರೆದಿರುತ್ತೆ. ಅದ್ರ ಕೆಳಗಡೆ ಮೃತ್ಯು ನರಸಮ್ಮ ಮೃತ್ಯು ಅಂತ ಪಂಚಲೋಹದ ತಗಡಿನ ಎಡ ಬಲಗಳಲ್ಲಿ ಮತ್ತು ಮೇಲು ಕೆಳಗಡೆ ಭಾಗದಲ್ಲಿ ಶಾಕಿನಿ ದುರ್ಗಾಸಖಿ ಶಾಕಿನಿ ಅಂತ 4 ಸಲ ಬರೆದಿರುತ್ತೆ. ಯಂತ್ರವನ್ನ ಸಭಾಪತಿ ಶಾಸ್ತ್ರಿಗಳು ನೋಡ್ತಾರೆ. ನೋಡಿದ್ಯಾ ಸುದರ್ಶನ, ಸೃಷ್ಟಿಕರ್ತ ಮಾನವನಿಗೆ ಎಂತೆಂಥ ಶಕ್ತಿಗಳನ್ನು ದಯಪಾಲಿಸಿದ್ದಾನೆ ಅಂತ ಹೇಳ್ತಾರೆ. ಅವ್ರ ಮನಸ್ಸು ವಿಶಾಲವಾದ ಪ್ರಪಂಚದ ವಿಚಿತ್ರಗಳ ಕಡೆಗೆ ಹರಿದಿರುತ್ತೆ. ಆಗ ಅಯ್ಯಂಗಾರರು ಈಗೇನು ಮಾಡ್ತಿ ಮುಂತಾಯಪ್ಪ ಅಂತ ಕೇಳ್ತಾರೆ. ಅವನು ನೀವಿಬ್ಬರು ಇಲ್ಲೇ ಕೂತಿರಿ ಸ್ವಾಮಿ, ನಾನು ಮನೆಗೆ ಹೋಗಿ ಇನ್ನೊಂದು ಗಂಟೆ ಹೊತ್ತು ಬಿಟ್ಕೊಂಡು ಬರ್ತೀನಿ, ಇಲ್ಲೇ ಇರ್ಬೇಕು, ನೀವೆಲ್ಲೂ ಹೋಗ್ಕೂಡ್ದು ಅಂತ ಹೇಳಿಬಿಟ್ಟು ಅವ್ರ ಉತ್ತರಕ್ಕೂ ಕಾಯ್ದೆ ಬೇಗ ಬೇಗ ತನ್ನ ಮನೆ ಕಡೆಗೆ ಹೊರಟುಬಿಡ್ತಾನೆ. ಅವನಿಗೆ ಇವತ್ತು ಎಂದೂ ಇಲ್ಲದೇ ಇರೋ ಉತ್ಸಾಹ ಹುಮ್ಮಸ್ಸು ಬಂದಿರುತ್ತೆ. ಮನೆ ಮುಟ್ಟಿದ ತಕ್ಷಣ ತಣ್ಣೀರಲ್ಲಿ ಸ್ನಾನ ಮಾಡಿ ಗಡಿಬಿಡಿಯಿಂದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸ್ಕೊಳ್ತಾನೆ. ಮೊದಲು ತನ್ನ ಗುರುಗಳಾದ ಉಗ್ರಪ್ಪ ಸ್ವಾಮಿಗಳನ್ನು ನೆನೀತಾನೆ. ಅವರ ಮೂರ್ತಿಯನ್ನು ಮನಸ್ಸಿನೆದುರಿಗೆ ತಂದುಕೊಳ್ತಾನೆ. ಭಕ್ತಿ ವಿನಯದಿಂದ ಕೈ ಮುಗಿದು ತಲೆಬಾಗ್ತಾನೆ. ತಕ್ಷಣ ಅವನ ಮನಸ್ಸಿನಲ್ಲಿ ಸ್ವಾಮಿಗಳು ಅಭಯಾನುಗ್ರಹ ಮಾಡೋ ಹಾಗೆ ಆಶೀರ್ವಾದದ ಹಸ್ತವನ್ನು ಅವನ ತಲೆ ಮೇಲೆ ಇಟ್ಟ ಹಾಗೆ ಅನಿಸುತ್ತೆ. ಮೌನದಲ್ಲೇನೆ ಅವನು ಕೃತಾರ್ಥನಾದೆ ಅಂತ ಅಂದ್ಕೊಳ್ತಾನೆ. ಅವನ ಕಣ್ಣಲ್ಲಿ ನೀರಿನ ಹನಿಗಳು ತೊಟ್ಟಿಡೋಕ್ಕೆ ಪ್ರಾರಂಭ ಆಗತ್ತೆ. ಆ ನಂತರ ಅವನು ಪೂಜೆ ಪ್ರಾರಂಭ ಮಾಡ್ತಾನೆ. ಏಕಾಗ್ರ ಚಿತ್ರದಿಂದ ಸತ್ವ ಮತ್ತು ರಾಜಸಿಕ ಪೂಜೆ ಮಾಡ್ತಾನೆ. ದೈವಕ್ಕೆ ಪೂಜೆ ಪುರಸ್ಕಾರ ಸಲ್ಲಿಸಿದ್ದು ಆಗತ್ತೆ. ಮೌನ ಧ್ಯಾನನೂ ಮುಗಿಯುತ್ತೆ. ಮೃತ್ಯುಂಜಯ ಸಮಾನ ಯಂತ್ರವನ್ನು ಪಂಚಲೋಹದ ತಗಡಲ್ಲಿ ನಿರ್ಮಿಸ್ಕೊಳ್ತಾನೆ. ವೃತ್ತಿ ವಿಧಿಗಳೆಲ್ಲ ಮುಗಿದ ಮೇಲೆ ಮುನಿತಾಯಪ್ಪನ ಮನಸ್ಸು ಅಪೂರ್ವವಾದ ಗೆಲುವಿಂದ ತುಂಬಿ ಅವನ ಮುಖ ಅರಳಿ ಕಾಂತಿಪೂರ್ಣವಾಗಿ ಶೋಭಿಸುತ್ತೆ. ಹೆಂಡತಿ ಊಟಕ್ಕೆ ಕರೀತಾಳೆ. ಆದರೂ ಕೂಡ ಆ ಕಡೆ ಗಮನ ಕೊಡದೆ ಉದ್ವೇಗದಿಂದ ನಡ್ಕೊಂಡು ಮುನ್ಸಿಪಲ್ ಕಚೇರಿಯ ಆವರಣವನ್ನು ಹೋಗ್ತಾನೆ. ಅವನನ್ನು ನೋಡಿದಾಗ ಇಲ್ಲಿ ಕಾದು ಕೊಳ್ತಿದ್ದಂತಹ ಗೆಳೆಯರ ಕುತೂಹಲ ಕೂಡ ನೂರ್ಮಡಿ ಆಗತ್ತೆ. ಸ್ವಾಮಿ, ಇನ್ನೇನು ಭಯ ಇಲ್ಲ, ಆದರೆ ಮುಂದಿನ ಕೆಲಸವೆಲ್ಲ ಉಪಾಯದಿಂದ ಆಗಬೇಕು ಅಂತ ಅವನು ಹೇಳ್ತಾನೆ. ಆಗಲಿ ಅಂದ್ಬಿಟ್ಟು ಇಬ್ಬರೂ ಒಪ್ಕೊತಾರೆ. ಆ ನಂತರ ಮತ್ತೆ ಮೂವರು ವೆಂಕಟೇಶಯ್ಯನ ಮನೆಗೆ ಬರ್ತಾರೆ. ಮುನಿತಾಯಪ್ಪ ತಾನು ಹೊರಗಡೆ ಹೋಗಿ ಬರೋಕ್ಕೆ ಅಷ್ಟು ತಡ ಆಗಿದ್ದಕ್ಕೆ ಯಾವುದೋ ಒಂದು ಕುಂಟು ನೆಪವನ್ನು ಹೇಳಿ ವೆಂಕಟೇಶಯ್ಯನ ಬಾಯನ್ನು ಮುಚ್ಚಿಸ್ತಾನೆ. ಆ ನಂತರ ತಗೊಳ್ಳಿ ಸ್ವಾಮಿ ನೀವು ಕೊಟ್ಟು ಯಂತ್ರ ಅಂದ್ಬಿಟ್ಟು ವೆಂಕಟೇಶಯ್ಯನ ಕೈಯಲ್ಲಿ ಆ ಯಂತ್ರವನ್ನು ಇಡ್ತಾನೆ. ಅಂದರೆ ಅಷ್ಟೊತ್ತಿಗಾಗಲೇ ಆ ಯಂತ್ರವನ್ನು ಬದಲಾಯಿಸಿದ್ದ ಆಗಿರುತ್ತೆ. ಈಗಲೇ ಕಟ್ಬಿಡು ವೆಂಕಟೇಶ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ವೆಂಕಟೇಶಯ್ಯ ಹಾಗೆ ಮಾಡ್ತಾನೆ. ಮುನಿತಾಯಪ್ಪ ಮಿತ್ರದ ಕಿವಿನಲ್ಲಿ ಏನೋ ಪಿಸುಗುಡ್ತಾನೆ. ತಕ್ಷಣ ಸುದರ್ಶನ ಅಯ್ಯಂಗಾರ್ ಎದ್ದು ಹೊರಗಡೆ ಹೋಗ್ತಾರೆ. 5 ನಿಮಿಷದಲ್ಲಿ ಒಂದು ಟ್ಯಾಕ್ಸಿ ಬಂದು ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಸಭಾಪತಿ ಶಾಸ್ತ್ರಿಗಳ ಆಜ್ಞೆ ಹಾಗೇನೆ ವೆಂಕಟೇಶಯ್ಯ ಬಹಳ ಪ್ರಯಾಸದಿಂದ ನರಸಮ್ಮನನ್ನ ಟ್ಯಾಕ್ಸಿಲಿ ಕೂಡಿಸ್ತಾರೆ. ಅವಳ ಪಕ್ಕದಲ್ಲಿ ಆಸರೆಯಾಗಿ ಕಮಲಮ್ಮ ಕೂಡ ಕೈ ಮಗುವನ್ನು ಎತ್ಕೊಂಡು ಬಂದು ಕೂತ್ಕೊಂತಾರೆ. ಮಕ್ಕಳು ಜೊತೆಗೆ ಬರ್ತಾರೆ. ವೆಂಕಟೇಶಯ್ಯ ಸಭಾಪತಿ ಶಾಸ್ತ್ರಿಗಳು ಕೂತ ನಂತರ ಟ್ಯಾಕ್ಸಿ ಮಲ್ಲೇಶ್ವರದ ಕಡೆಗೆ ಹೊರಡುತ್ತೆ. ಶಾಸ್ತ್ರಿಗಳು ರೋಗಿ ಜೊತೆಗೆ ಮನೆ ಸೇರಿದಾಗ ಶಂಕರ ಶಾಸ್ತ್ರಿಗಳು ಪೂಜಾ ಮಂದಿರದಲ್ಲಿ ಪ್ರತಿಷ್ಠಿತರಾಗಿರ್ತಾರೆ. ಟ್ಯಾಕ್ಸಿಯಿಂದ ನರಸಮ್ಮ ಇಳಿದದ್ದನ್ನು ನೋಡಿ ಸೌಭಾಗ್ಯಮ್ಮ ಮೆತ್ತನೆ ಹಾಸಿಗೆಯನ್ನು ಹಾಸಿ ಅಣಿ ಮಾಡ್ತಾರೆ. ಅತ್ತಿಗೆಗೂ ಗೊತ್ತಾಗದಷ್ಟು ಶೀಘ್ರವಾಗಿ ರುಕ್ಮಿಣಿ ಕಾಫಿ ಮಾಡಿ ತರ್ತಾಳೆ. ಮಗಳು ಮತ್ತು ಸೊಸೆಯ ಜಾಣತನವನ್ನು ಕಂಡು ಕಮಲಮ್ಮಗೂ ಕೂಡ ಆನಂದ ಆಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.